ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗೆ ಮಾಡಿದ ಸಾಲ ತೀರೋದಿಲ್ಲವೇ ಅನ್ನೋದರ ವಾಸ್ತು ವಿಚಾರ ಮಾತಾಡೋಣ. ಏನು ಮನೆಗೆ ಮಾಡಿದ ಸಾಲ ತೀರೋದಿಲ್ಲ ಅನ್ನೋದರ ವಾಸ್ತು ವಿಚಾರ ಅನ್ನೋದಕ್ಕೆ ಈ ದಿನ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ, ಒಂದು ಮನೆ ಕಟ್ಟಬೇಕಾದ್ರೆ ಅಥವಾ ಮನೆ ಕಟ್ಟೋವಾಗ ಅಥವಾ ಮನೆ ಕಟ್ಟಿದ ಮೇಲೆ ನಾವು ಸಾಲದ ಸುಳಿಲಿ ಯಾವ ರೀತಿ ಸಿಕ್ಕಾಕ್ಕೊಳ್ತೀವಿ, ಮತ್ತು ಸಾಲ ಅನ್ನೋದು ಮಾಡಿದ ಮೇಲೆ ಸಾಲನ ತೀರಿಸೋದಕ್ಕಾಗದೇ ಇರೋ ರೀತಿ ಏನು ವಾಸ್ತು ದೋಷಗಳಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ವಾಸ್ತು ದೋಷದ ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ನೋಡಿ ಈ ದಿನ ವಾಸ್ತು ವಿಚಾರದಲ್ಲಿ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ, ವಾಸ್ತು ವಿಚಾರದಲ್ಲಿ ಯಾವ ವ್ಯತ್ಯಾಸಗಳಾದರೆ ನಿಮಗೆ ಮನೆಗೆ ಮಾಡಿದ ಸಾಲ ತೀರೋದಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಮನೆ ಕಟ್ಟಬೇಕಾದ್ರೆ ಸಾಲ ಮಾಡ್ತಾರೆ, ಎಲ್ಲ ದುಡ್ಡು ಇಟ್ಕೊಂಡೆ ಕ್ಯಾಶ್ ಇಟ್ಕೊಂಡೆ ಮಾಡೋದಕ್ಕಾಗೋದಿಲ್ಲ. ಆದರೆ ಆ ಸಾಲ ಮಾಡಿದ್ಮೇಲೆ ಆ ಸಾಲದಿಂದ ಈಚೆ ಬರೋದಕ್ಕಾಗೋದಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಇನ್ನೊಂದು ರೀತಿ ಹೇಳ್ಬೋದು ಅಂದರೆ ಋಣಭಾರ ಅಂತಲೂ ಹೇಳ್ಬೋದು. ಈ ಕೆಲವೊಂದು ಋಣಗಳನ್ನ ತೀರಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸಾಲದ ಋಣಭಾರನ ತೀರಿಸೋದಕ್ಕೆ ಆಗದೆ ಇರೋ ರೀತಿ ತಪ್ಪುಗಳೇನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಒಂದು 30-40 ಸೈಟೇ ಅಂದ್ಕೊಳ್ಳಿ. 30-40 ಸೈಟ್ ಇರುತ್ತೆ. ನೀವು ಒಂದು ಒಳ್ಳೆ ರೀತಿಲಿ ಒಂದು ಇಂಜಿನಿಯರ್ ಪ್ಲ್ಯಾನ್ ಮಾಡಿಸ್ತೀರಾ, ಮತ್ತು ಏನೋ ಒಂದು ಒಳ್ಳೆ ಕನಸಿಟ್ಕೊಂಡು ಮನೆ ಮಾಡಬೇಕು ಅಂತ ಹೊಡ್ತೀರಾ. ಮನೆ ಮಾಡಬೇಕಾದ್ರೆ ಕ್ಯಾಶ್ ಇರುತ್ತೆ, ಆದರೆ ಮನೆ ಮುಗಿಯೋಷ್ಟೊತ್ತಿಗೆ ಪ್ರತಿಯೊಬ್ಬರೂ ತುಂಬ ಜನ 100ಕ್ಕೆ 70 ಭಾಗ ಜನ ಸಾಲ ಮಾಡಿನೇ ಮನೆ ಮಾಡಬೇಕಾಗುತ್ತೆ. ಅದು ವಾಸ್ತುಗೆ ಇರಲಿ, ವಾಸ್ತು ಇಲ್ಲದೆ ಇರಲಿ, ದುಡ್ಡು ಇರಲಿ, ದುಡ್ಡು ಇಲ್ಲದೆ ಇರಲಿ, ಎಲ್ಲರೂ ದುಡ್ಡು ಇಟ್ಕೊಂಡೆ ಮನೆ ಮಾಡೋದಕ್ಕಾಗಲ್ಲ. ಅಂಥ ಸಮಯಗಳಲ್ಲಿ ಲೋನ್ಗೆ ಹೋಗೋದು ಅಥವಾ ಕೈ ಸಾಲ ಮಾಡೋದು ಅವೆಲ್ಲ ತುಂಬ ಸರ್ವೇ ಸಾಮಾನ್ಯ. ಆದರೆ ಆ ಸಾಲನ ತೀರಿಸೋದಕ್ಕೆ ಆಗದೆ ಇರೋ ರೀತಿ ನಮಗೆ ವಾಸ್ತು ದೋಷಗಳಾಗ್ಬಿಡುತ್ತೆ. ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಸಾಲ ಮಾಡಿರ್ತೀರ, ಆ ಸಾಲನ ತೀರಿಸೋದಕ್ಕೆ ಆಗೋದಿಲ್ಲ. ಆ ಸಾಲಕ್ಕೆ ಸಾಲ ಬಡ್ಡಿಗೆ ಬಡ್ಡಿ ಆಗಿ ಆ ಮನೆಯೇ ನೀವು ಮಾರಬೇಕಾಗುತ್ತೆ, ಅಥವಾ ನೀವು ಸೈಟೇ ಮಾರಬೇಕಾಗುತ್ತೆ, ಅಥವಾ ಆಸ್ತಿ ಕಳ್ಕೊಂಡೇ ನೀವು ಸಾಲ ತೀರಿಸ್ಬೇಕಾಗುತ್ತೆ. ಮತ್ತು 10 ವರ್ಷ, 15 ವರ್ಷ, 20 ವರ್ಷ ಆದ್ರೂ ನೀವು ಸಾಲದಿಂದ ಈಚೆ ಬರೋದಕ್ಕೆ ಆಗೋದಿಲ್ಲ. ಆ ಥರದ ದೋಷಗಳು, ತಪ್ಪುಗಳು ಆಗುತ್ತೆ. ಅದನ್ನು ಏನು ಅಂತಲೂ ತಿಳ್ಕೊಳ್ಬೇಕಾಗುತ್ತೆ. ಮನೆ ಕಟ್ಟೋರು ತುಂಬ ಇಂಪಾರ್ಟೆಂಟಾಗಿ ಆ ಥರದ ದೋಷಗಳೇನು ಅನ್ನೋದು ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ, ನೀವು ಒಂದು ವಾಸ್ತು ರೀತಿಯಲ್ಲಿ ಮನೆ ಮಾಡಬೇಕು ಅಂತೇಳಿ ಈ ಕಡೆ ಒಂದು 3 ಅಡಿ, ಈ ಕಡೆ ಒಂದು 2 ಅಡಿ, ಈ ಕಡೆ ಒಂದು 3 ಅಡಿ, ಈ ಕಡೆ ಒಂದು 5 ಅಡಿ ಬಿಟ್ಟು ನೀವು ವಾಸ್ತು ಪ್ರಕಾರನೇ ಮನೆ ಮಾಡ್ತಿರ್ತೀರ. ಆದರೆ ವಾಯುವ್ಯದ ದೋಷ ಏನು ವಾಯುವ್ಯ ಇರುತ್ತೆ, ಇದು ನೈಋತ್ಯ, ಇದು ಆಗ್ನೇಯ, ಇದು ಈಶಾನ್ಯ. ವಾಯುವ್ಯದ ದೋಷ ಇದ್ದರೆ ನೀವು ಆ ಮನೆ ಕಟ್ಟೋಷ್ಟೊತ್ತಿಗೆ ತುಂಬ ಸಾಲದ ಸುಳಿಗೆ ಸಿಕ್ಕಾಕ್ಕೊಳ್ತೀರಾ, ಅಥವಾ ಸಾಲನ ತೀರಿಸೋದಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲಿ ಟಾಯ್ಲೆಟ್ ಮಾಡೋದು, ಈ ಮೂಲೆ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಟಾಯ್ಲೆಟ್ ಮಾಡೋದು, ವಾಯುವ್ಯದಲ್ಲಿ ಟಾಯ್ಲೆಟ್ ಮಾಡಿ ಮನೆಗೆ ಜಾಯಿಂಟ್ ಮಾಡಿ ವಾಯುವ್ಯನ ಬೆಳೆಸೋದ್ರಿಂದನೂ ನಿಮಗೆ ಸಾಲ ಜಾಸ್ತಿ ಆಗುತ್ತೆ, ಮತ್ತು ನೀವು ಸಾಲದಿಂದ ಮುಕ್ತಿ ಹೊಂದೋದಕ್ಕೆ ಆಗೋದಿಲ್ಲ. ಅದಲ್ಲದೆ ಕಾಂಪೌಂಡು ಉತ್ತರ ವಾಯುವ್ಯ ಬೆಳೆಸೋದು. ನೋಡಿ, ಇದು ಏನು ಈ ಮೂಲೆ ಎಕ್ಸ್ಟೆಂಡ್ ಆದ್ರೂ ನೀವು ಕಾಂಪೌಂಡಲ್ಲಿ ಆ ಮೂಲೆ ಎಕ್ಸ್ಟೆಂಡ್ ಆದ್ರೂ ನೀವು ಸಾಲದಿಂದ ಈಚೆ ಬರೋದಕ್ಕಾಗೋದಿಲ್ಲ. ಸಾಲಕ್ಕೆ ಸಾಲ ಆಗಿ ನೀವು ಕೋರ್ಟು ಕೇಸು ಗಲಾಟೆಗಳು ಮತ್ತು ಸಾಲದ ಸುಳಿಲ್ ಸಿಕ್ಕಾಕ್ಕೊಬೇಕಾಗುತ್ತೆ. ಅದಲ್ಲದೆ ನೋಡಿ, ಇದು ಈಶಾನ್ಯ ಭಾಗ ಏನಿರುತ್ತೆ, ಇದು ಮನೆ ಸ್ಕ್ವೇರ್ ಮಾಡಿದೆ ಈ ಮೂಲೆನ ಕಟ್ ಮಾಡ್ತಾರೆ. ಅದು ಒಬ್ಬೊಬ್ಬರು ಒಂದೊಂದು ರೀತಿ ಕಟ್ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ ಇಂಜಿನಿಯರ್ಸ್ ಏನು ಮಾಡ್ತಾರೆ ಅಂದರೆ, ಇದು ಮುಂದೆಗಡೆ ಬಾಲ್ಕನ್ಯ ಕಡಿಮೆ ಇರುತ್ತೆ, ಒಂದು 3 ಅಡಿ ಇರುತ್ತೆ, ಮತ್ತು ಈ ಕಡೆನೂ ಕಡಿಮೆ ಇರುತ್ತೆ. ಬಾಗಿಲು ಒಂದು 1ನೇದೋ ಟೀಕೋ ಒಂದು ಕ್ವಾಲಿಟಿ ಬಾಗಿಲು ಮಾಡಿರ್ತಾರೆ. ಅದು ಮಳೆ ಗಾಳಿ ಬಿಸಿಲಿಗೆ ಬೀಳಬಾರ್ದು, ಮತ್ತು ಬರ್ತಿದ್ದಂಗೆ ಒಂದು ಸಿಟ್ಔಟ್ ಸಿಗಲಿ ಔಟ್ಸೈಡ್ ಅಂತೇಳಿ ಈ ಮೂಲೆ ಕಟ್ ಮಾಡಿ ಬಾಗಿಲನ್ನ ಒಳಗಡೆಗಿಡ್ತಾರೆ. ಆವಾಗ್ಲೂ ನಿಮಗೆ ಈಶಾನ್ಯ ಕಟ್ಟಾಗುತ್ತೆ, ಉತ್ತರ ಈಶಾನ್ಯ ಕಟ್ಟಾಗುತ್ತೆ. ಉತ್ತರ ಈಶಾನ್ಯ ಮತ್ತು ಈಶಾನ್ಯ ಭಾಗ ಕಟ್ಟಾಗೋದ್ರಿಂದನೂ ನಿಮಗೆ ಉತ್ತರ ವಾಯುವ್ಯ ಎಕ್ಸ್ಟೆಂಡ್ ಆಗುತ್ತೆ. ಯಾವಾಗ ಈಶಾನ್ಯ ಕಟ್ಟಾಗಿ ಉತ್ತರ ವಾಯುವ್ಯ ಎಕ್ಸ್ಟೆಂಡ್ ಆಗುತ್ತೋ ಆವಾಗ ನೀವು 1 ರೂಪಾಯಿ ಸಾಲ ಮಾಡಿದ್ರೆ ಅದು 100 ರೂಪಾಯಿ ಸಾಲ ಆಗುತ್ತೆ. 5 ಲಕ್ಷ ಸಾಲ ಮಾಡಿದ್ರೆ ಅದು 10 ಲಕ್ಷ ಸಾಲ ಆಗುತ್ತೆ. ಸಾಲಕ್ಕೆ ಸಾಲದಿಂದ ಈಚೆ ಬರೋದಕ್ಕೆ ಆಗದೇ ಇರೋ ರೀತಿ ನೀವು ಸಾಲದ ಸುಳಿಗಳಲ್ಲಿ ಸಿಕ್ಕಾಕ್ಕೊಳ್ತೀರಾ. ಹಾಗಾಗಿ ಈ ರೀತಿ ಈಶಾನ್ಯ ಕಟ್ಟಾಗಬಾರ್ದು. ಇದನ್ನು ನೀವು ಮೊದಲೇ ಮಾಡಬೇಕಾದ್ರೆ ಮನೆ ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ, ಅಥವಾ
ಮುಂದೆಗಡೆ ನೀವು ಜಾಗ ಇದೆ ಅಂದರೆ ಈ ರೀತಿ ಪೋರ್ಟಿಕೋ ಮಾಡ್ಕೊಂಡ್ರೂ ಪರವಾಗಿಲ್ಲ, ಅಥವಾ ವಾಲಲ್ಲೇ ಕನ್ಸರ್ಟ್ ಬೀಮ್ ಮಾಡಿ ನೀವು ಮುಂದೆ ಎಳೆದ್ರೂ ಪರವಾಗಿಲ್ಲ. ಮೈನ್ ಡೋರು ಇಲ್ಲೇ ಬರಬೇಕು ಅಥವಾ ಇಲ್ಲೇ ಬರಬೇಕು. ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗನ ಕಟ್ ಮಾಡಬಾರ್ದು. ಅದೇ ರೀತಿ ಉತ್ತರ ವಾಯುವ್ಯನ ಬೆಳೆಸಬಾರ್ದು. ಆವಾಗ ನೀವು ಸಾಲದಿಂದ ಈಚೆ ಬರ್ಬೋದು. ಏನಿದು ವಾಯುವ್ಯ ಇರುತ್ತೆ ಆ ಭಾಗ ದೋಷ ಆಗಬಾರ್ದು. ನೀವು ಉತ್ತರ ವಾಯುವ್ಯದಲ್ಲಿ ಟಾಯ್ಲೆಟ್ ಮಾಡಿ ಎಕ್ಸ್ಟೆಂಡ್ ಮಾಡಿದ್ರು ನಿಮಗೆ ಏನು ಸಾಲದ ದೋಷ, ಸಾಲದ ಸುಳಿಲಿ ಮತ್ತು ಸಾಲದಿಂದ ನೀವು ಮುಕ್ತಿ ಆಗೋದಕ್ಕೆ ಆಗೋದಿಲ್ಲ. ಅದಲ್ಲದೆ ಕಾಂಪೌಂಡ್ಗಳನ್ನು ಉತ್ತರ ವಾಯುವ್ಯ ಬೆಳೆಸೋದು, ಅದು ನೀವು ಸಾಲದಿಂದ ಈಚೆ ಬರೋದಕ್ಕಾಗೋದಿಲ್ಲ. ಆವಾಗ ನೀವು ಈ ಏನು ಉತ್ತರ ವಾಯುವ್ಯ ಬೆಳೆದಿರುತ್ತೆ ಅದನ್ನು ಬೆಳೆದೆ ಅದು 1 ಅಡಿನೋ 1/2 ಅಡಿನೋ ಅಥವಾ 2 ಅಡಿನೋ ನೀವು ರೋಡ್ಗೆ ಹೋದ್ರೂ ಪರವಾಗಿಲ್ಲ, ಅಥವಾ ಪಕ್ಕದ ಸೈಟ್ ಅವ್ರಿಗೆ ಕೊಟ್ಟರೂ ಪರವಾಗಿಲ್ಲ. ನೀವು ಯಾವುದೇ ಕಾರಣಕ್ಕೂ ಸ್ಕ್ವೇರ್ ಆಗೇ ತಗೊಳ್ಳಿ, ಆವಾಗ ನಿಮಗೆ ಆ ದೋಷ ಹೋಗುತ್ತೆ. ಇಲ್ಲಿ ಅಷ್ಟೇ, ಉತ್ತರ ವಾಯುವ್ಯದಲ್ಲಿ ನೀವು ಟಾಯ್ಲೆಟ್ಟು ಅಥವಾ ಏನೋ ರೂಮ್ ಮಾಡಿ ಈ ಮೂಲೆನ ಡಿಸ್ಟರ್ಬ್ ಮಾಡಬೇಡಿ. ಆವಾಗ್ಲೂ ಅದು ಆ ದೋಷದಿಂದ ನೀವು ಮುಕ್ತಿ ಹೊಂದ್ಬೋದು. ಹಾಗಾಗಿ ನೋಡಿ, ನೀವು ವಾಯುವ್ಯದ ದೋಷ, ಏನು ವಾಯುವ್ಯದ ದೋಷ ಇದೆ ಆ ವಾಯುವ್ಯದಲ್ಲಿ ನೀವು ಎಕ್ಸ್ಟೆಂಡ್ ಮಾಡೋದು ಅಥವಾ ಅಲ್ಲೇನೋ ಡಿಸ್ಟರ್ಬ್ ಮಾಡಿ ಆ ಮೂಲೆನ ನೀವು ಡಿಸ್ಟರ್ಬ್ ಮಾಡಿದ್ರೆ, ಉತ್ತರ ವಾಯುವ್ಯನ ಡಿಸ್ಟರ್ಬ್ ಮಾಡಿದ್ರೆ ನೀವು ಸಾಲದಿಂದ ಈಚೆ ಬರೋದಕ್ಕಾಗೋದಿಲ್ಲ, ಸಾಲದಿಂದ ನೀವು ಮುಕ್ತಿ ಹೊಂದೋದಕ್ಕಾಗೋದಿಲ್ಲ. ಮತ್ತು ಸಾಲದ ಭಾರನ ನೀವು ಕಮ್ಮಿ ಮಾಡ್ಕೊಳೋದಕ್ಕೆ ಆಗಲ್ಲ ಹೊರತು ಸಾಲ ಇನ್ನೂ ದಿನಕ್ಕೆ ಜಾಸ್ತಿ ಆಗುತ್ತೆ. ಬ್ಯಾಂಕ್ ಲೋನ್ಗೆ ಹೋಗ್ತೀರಾ, ಬ್ಯಾಂಕ್ ಲೋನು ಬಡ್ಡಿ ಕಟ್ಟೋದಕ್ಕೆ ಆಗೋದಿಲ್ಲ, ಸಾಲ ತೀರಿಸೋದಕ್ಕೆ ಆಗೋದಿಲ್ಲ. ಮನೆಗಳೇ ಹರಾಜಿಗೆ ಬರುತ್ತವೆ, ಎಷ್ಟೋ ಕಡೆ ಮನೆಗಳು ಜಪ್ತಿ ಆಗ್ತವೆ. ನೀವು ಆ ಸಾಲದಿಂದ ಈಚೆ ಬರೋಕ್ಕಾಗದೆ ಆಸ್ತಿಗಳನ್ನೇ ಕಳ್ಕೊಳ್ಬೇಕಾಗುತ್ತೆ, ಮಾನಸಿಕವಾಗಿ ನೆಮ್ಮದಿಗಳು ಹಾಳಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಉತ್ತರ ಈಶಾನ್ಯನ ಕಟ್ ಮಾಡಿ ಅಥವಾ ಉತ್ತರ ವಾಯುವ್ಯನ ಡಿಸ್ಟರ್ಬ್ ಮಾಡಿ ವಾಯುವ್ಯ ಮೂಲೆ ನೀವು ದೋಷ ಮಾಡಿದ್ರೆ ನಿಮಗೆ ಸಾಲದಿಂದ ಮುಕ್ತಿ ಸಿಗೋದಿಲ್ಲ, ನೀವು ಸಾಲದಿಂದ ಈಚೆ ಬರೋದಕ್ಕಾಗೋದಿಲ್ಲ. ಎಷ್ಟೋ ಮನೆಗಳಲ್ಲಿ ವಾಯುವ್ಯದ ದೋಷಗಳಾಗಿ ಉತ್ತರ ವಾಯುವ್ಯ ಎಕ್ಸ್ಟೆಂಡ್ ಆಗೋದ್ರಿಂದ ಸಾಲ ಅನ್ನೋದು ನಿಮ್ಮ ಹಿಂದೆನೇ ಇರುತ್ತೆ. ನಿಮ್ಮನ್ನು ಪ್ರತಿಯೊಂದಕ್ಕೂ ಸಾಲ ಮಾಡಿಸಿನೇ ಜೀವನ ಮಾಡೋ ಪರಿಸ್ಥಿತಿಗೆ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ ವಾಯುವ್ಯದ ದೋಷ ಮತ್ತು ಈಶಾನ್ಯದ ದೋಷಗಳನ್ನ ಮಾಡಿಕೊಳ್ಬೇಡಿ. ವಾಯುವ್ಯದ ದೋಷ, ಈಶಾನ್ಯದ ದೋಷ, ಈಶಾನ್ಯ ಕಟ್ಟಾದರೂ ವಾಯುವ್ಯ ಬೆಳೆಯುತ್ತೆ, ಹಾಗಾಗಿ ವಾಯುವ್ಯ ಬೆಳೆದ್ರೂ ಉತ್ತರ ಈಶಾನ್ಯ ಕಟ್ಟಾಗುತ್ತೆ. ಹಾಗಾಗಿ ಆ ಥರದ ದೋಷಗಳು ಮಾಡಿಕೊಳ್ಳದೆ ಮನೆಗಳನ್ನ ಒಂದು ಒಳ್ಳೆ ರೀತಿಯಲ್ಲಿ ವಾಸ್ತು ಪ್ರಕಾರ ಮಾಡ್ಕೊಳ್ಳಿ. ಯಾವುದೇ ಮೂಲೆಗಳು ಅಥವಾ ಯಾವುದೇ ಒಂದು ದೋಷಗಳನ್ನ ಮಾಡ್ಕೊಳ್ಬೇಡಿ, ಅದು ನಿಮಗೆ ವಾಸ್ತುವಿನ ರೀತಿಯಲ್ಲಿ ತೊಂದರೆಗಳನ್ನೇ ಕೊಡುತ್ತೆ. ವಾಸ್ತು ಅನ್ನೋದನ್ನ ನೀವು ಎಷ್ಟು ನಂಬಿ ನೀವು ಮಾಡ್ಕೊಳ್ತೀರೋ ಅಷ್ಟೇ ನಿಮಗೆ ಒಳ್ಳೆಯದಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ವಾಯುವ್ಯದ ದೋಷ ಮಾಡಿದ್ರೆ ನೀವು ಸಾಲದಿಂದ ಈಚೆ ಬರೋದಕ್ಕೆ ಆಗೋದಿಲ್ಲ. ನೀವು ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡಬೇಕಾಗುತ್ತೆ. ನೀವು ಪ್ರತಿ ರೂಪಾಯಿಗೂ ನೀವು ಒಂದು ಸಾಲಕ್ಕೆ ಹೋಗ್ಬೇಕಾಗುತ್ತೆ. ನೀವು ಸಾಲ ಮಾಡದೆ ಜೀವನ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ವಾಯುವ್ಯದ ದೋಷ ಮಾಡ್ಕೊಳ್ಬೇಡಿ, ಉತ್ತರ ಈಶಾನ್ಯದ ದೋಷ ಮಾಡ್ಕೊಳ್ಬೇಡಿ. ಅದು ನಿಮಗೆ ಸಾಲದಿಂದ ಮುಕ್ತಿ ಸಿಗೋದಿಲ್ಲ. ನಿಮಗೆ ಸಾಲದಿಂದ ಮುಕ್ತಿ ಸಿಗಬೇಕು, ಋಣಭಾರದಿಂದ ಈಚೆ ಬರಬೇಕು ಅಂದರೆ ನೀವು ವಾಯುವ್ಯದ ದೋಷನ ಮಾಡ್ಕೊಳ್ಬೇಡಿ. ಅದು ಒಂದು ಒಳ್ಳೆಯ ರೀತಿಯ ನೆಮ್ಮದಿ ಜೀವನ ಮಾಡೋದಕ್ಕೆ ನೀವು ಸರಿ ಮಾಡ್ಕೊಂಡ್ರೆ ಅದಕ್ಕೆ ಪರಿಹಾರ. ಅದನ್ನು ಬಿಟ್ಟು ನೀವು ಯಾರೋ ಹೇಳಿದ್ರು ಅಂತೇಳಿ ಏನೋ ಸಣ್ಣ ಪುಟ್ಟ ಬಣ್ಣಗಳು ಹೊಡೆಯೋದು, ಸಣ್ಣ ಪುಟ್ಟ ರೆಮಿಡಿಗಳನ್ನ ಏನೇನೋ ಮಾಡೋಕ್ಕೆ ಹೋಗೋದು, ಅವೆಲ್ಲ ಮಾಡಿದ್ರೆ ನಿಮಗೆ ಅದರಿಂದ ಟೈಮ್ ಪಾಸು ಮತ್ತು ದುಡ್ಡು ವೇಸ್ಟ್ ಅಷ್ಟೇ. ನೀವು ಏನು ಅದು ತಪ್ಪಿರುತ್ತೆ ಆ ತಪ್ಪನ್ನು ಸರಿ ಮಾಡಿದ್ರೆ ಮಾತ್ರ ನಿಮಗೆ ಅದರಿಂದ ಮುಕ್ತಿ ಸಿಗುತ್ತೆ ಮತ್ತು ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಥರದ ದೋಷಗಳನ್ನ ದಯಮಾಡಿ ಮಾಡ್ಕೊಳ್ಬೇಡಿ. ಏನು ನಾನು ಹೇಳಿದ್ದೇನೆ ಈ ದಿನದ ವಾಸ್ತು ವಿಚಾರದಲ್ಲಿ, ಸಾಲದಿಂದ ಯಾವ ರೀತಿ ನಾವು ಮುಕ್ತಿ ಹೊಂದೋದಕ್ಕೆ ಯಾವ ಭಾಗದಲ್ಲಿ ಯಾವ ದೋಷಗಳಾದರೆ ತೊಂದರೆ ಆಗುತ್ತೆ ಅನ್ನೋದನ್ನು ನಿಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದನ್ನು ನೋಡ್ಕೊಂಡು ಮನೆಗಳನ್ನ ಸರಿ ಮಾಡ್ಕೊಳ್ಳಿ, ನೀವು ಈ ಸಮಸ್ಯೆಯಿಂದ ಈಚೆ ಬರ್ಬೋದು ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಇರಾವಾಸ್ತು ಚಾನಲ್ನಲ್ಲಿ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.